ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನನ್ಗೆ ಮತ್ತೆ ಪ್ರೇಮ್ ಅವ್ರಿಗೆ ಇಲ್ಲಿ ಕರೆದಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಬೋತ್ ಆಫ್ ಅಸ್. ಪ್ರೇಮ್ ಅವ್ರು ಹೇಳ್ದಂಗೆ ನಾವು ಯೂಶುವಲಿ ಎಲ್ಲೂ ಹೋಗಲ್ಲ, ಎಸ್ಪೆಷಲಿ ಫಾರ್ ಅವಾರ್ಡ್ ಫಂಕ್ಷನ್ಸ್. ಬಟ್ ಫ್ಯಾಮಿಲಿ ಅಂತ ಬಂದಾಗ ನನ್ನ ತಮ್ಮ ಇಲ್ಲೇ ಕೆಲಸ ಮಾಡೋದು ಅನ್ನೋದು ಬಹಳ ನನಗೆ ಸಮಸ್ಯೆ ಆಗೋಗ್ಬಿಟ್ಟಿದೆ. ಬಟ್ ದಿಸ್ ಇಸ್ ಕಳ್ಳ ಅವನ್ ತಮ್ಮ ಸ್ವಲ್ಪ ಇದಾನೆ, ಬಟ್ ಇಡೀ ಇಂಡಸ್ಟ್ರಿ ಆಡಿಸ್ತಾನ ಅವನೊಂದ್ಸರಿ ಅಂದ್ರೆ ಬಟ್ ದಿಸ್ ಲೋಗೋ ಇಸ್ ಗುಡ್ ಫಾರ್ ಮೀ ಅಲ್ಲ. ವೆನ್ ಹಿ ಕೀಪ್ಸ್ ಕಾಲಿಂಗ್ ಮೀ, ಇಟ್ಸ್ ಆರ್ ಫಾರ್ ರಕ್ಷಿತಾ, ಆರ್ ಫಾರ್ ರಿಪಬ್ಲಿಕ್, ಆರ್ ಫಾರ್ ರೆಬೆಲ್. ಸೊ ಇಟ್ಸ್ ಅ ನೈಸ್ ಲೋಗೋ. ಬಟ್ ಇಟ್ಸ್ ರಿಯಲಿ ನೈಸ್ ದಟ್ ಇವತ್ತಿನ ಕಾರ್ಯಕ್ರಮ ವಾಸ್ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ, ಇಟ್ ಡಸಂಟ್ ಮ್ಯಾಟರ್ ನಾವು ಎಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅನ್ನೋದು. ಬಟ್ ಐ ಥಿಂಕ್ ನಾವ್ ಈ ಕಾರ್ಯಕ್ರಮದಲ್ಲಿ ಏನನ್ನ ಜನರಿಗೆ ತಲುಪಿಸ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಟುಡೇ ರಿಪಬ್ಲಿಕ್ ಕನ್ನಡ ರೆಕಗ್ನೈಸ್ಡ್ ಅ ಲಾಟ್ ಆಫ್ ರಿಯಲ್ ಲೈಫ್ ಹೀರೋಸ್. ಐ ಥಿಂಕ್ ಅದು ಒಂದು ದೊಡ್ಡ ಅಚೀವ್ಮೆಂಟ್ ಅನ್ಸುತ್ತೆ, ಸ್ಪೆಷಲಿ ಫಾರ್ ಕನ್ನಡ ನ್ಯೂಸ್ ಚಾನೆಲ್ that is actually still very new. And for you guys to do this, I think it's a really big achievement. First of all, thanks to all the heroes who put their mind in this and did this today. So thank you, Republic Kannada. I think this is a very good initiative, and I hope that prati varshanu ide tara inna doddage function ಮಾಡಿ recognize a lot of Kannadigas all around the world, and it's really nice. On that note, ನಮಗೆ ಗೊತ್ತು ಪ್ರೇಮ್ ಸರ್ ನಿಮ್ಮ ರಿಯಲ್ ಲೈಫ್ ನ ರಿಯಲ್ ಹೀರೋ ಅಂತ. ಅದನ್ನ ಹೊರತುಪಡಿಸಿ ರಕ್ಷಿತಾ ಅವ್ರಿಗೆ ಇಲ್ಲ ಸುಮ್ಮನೆ ಸರ್, ನೀವು ನನ್ನ ಕ್ವಶನ್ ನ ಕಟ್ ಮಾಡ್ತಿದ್ದೀರಾ, ಅವ್ರಿಗೆ ಮಾತಾಡಕ್ ಬಿಡ್ತಿಲ್ಲ. ಇಲ್ಲಿ ಈಕ್ವಾಲಿಟಿ ಮುಖ್ಯ, ಮೇಡಮ್ ಮಾತಾಡ್ಬೇಕು. ಅಲ್ಲ, ಅವ್ರು ಮಾತಾಡಿದ್ರಲ್ಲ, ಎಷ್ಟ್ ಜನ ಕ್ಲಾಸ್ ಆಗಿ ಮಾತಾಡಿದ್ರು. ನಾನು ಅವಾಗ್ಲೇ ಹೇಳ್ದೆ ಅವ್ರನ್ನ ಕೂರ್ಸ್ಬೇಡ ಕಣೋ ಅನ್ಸತ್ತೆ ಅಂತ, ಕೇಳಿಲ್ಲ ನಾನು ಮಾತಾಡಿ. ಇಲ್ಲ, ನಿಮ್ಮ ರಿಯಲ್ ಲೈಫ್ ನ ಹೀರೋ ಅಥವಾ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತ ಹೇಳಿ ಯಾರು ನಿಮ್ಗೆ? ಐ ಫೀಲ್ ನಿನ್ನೆ ಗುರು ಪೌರ್ಣಮಿ ಇತ್ತು, ಅಂಡ್ ನಿನ್ನೆ ಪ್ರತಿಯೊಬ್ರು ಇನ್ಸ್ಟಾ ಹ್ಯಾಸ್ ಬಿಕಮ್ ಸೋ ಫೇಮಸ್ ದಟ್ ವಿ ಯೂಸ್ ದಟ್ ಫಾರ್ ಗುಡ್ ಅಂಡ್ ಬ್ಯಾಡ್ ನೌ ಡೇಸ್. ಸೊ ಗುರು ಪೌರ್ಣಿಮೆ ದಿವಸ ಪ್ರತಿಯೊಬ್ರು ಅವ್ರ ಗುರುಗಳ ಫೋಟೋಗಳು ಹಾಕೊಂಡು they were saying, thank you for giving me this, thank you. So ಬೆಳಗ್ಗೆ ಎದ್ದು I saw all of that, and then I was realizing, who's your real life hero? But actually, if you're a mother, or if you see small children around you, ಸಣ್ಣ ಮಕ್ಕಳು ಮನೇಲಿ ಇದ್ದಾಗ ನಾವು ಅವ್ರಿಗೆ ಅಲ್ಲಿ ಹೋಗ್ಬೇಡ, ಅಲ್ಲಿ ಜಾರ್ ಬೀಳ್ತೀಯ ಅಂತ ನಾವು ಹೇಳ್ತೀವಿ. ಬಟ್ ಮಕ್ಳು ಕೇಳಲ್ಲ, ಅಲ್ಲಿ ಹೋಗಿ ಬಿದ್ದ ಮೇಲೆ ಅವ್ರಿಗೆ ಬುದ್ಧಿ ಬರೋದು. ಆರ್ ಲೈಫ್ಸ್ ಆರ್ ಲೈಕ್ ದಟ್. ನಾವೆಲ್ಲರೂ ನಮ್ಮ ಜೀವನದಲ್ಲಿ we say that he's our guru, he gave us a break, but our journey is so beautiful. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಜರ್ನಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ರೆ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಎದ್ದು ಬಿದ್ದೇ ಕಲಿಯೋದು. So our first guru is us, our life pattern, our life cycle. That's our first guru. ಅದಾದ್ಮೇಲೆ my mother, my father, my husband, my son. Yeah, but it's always first us. ನಮ್ಮನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ನಮ್ಮನ್ನ ನಾವು ಹೆಂಗ್ ತಿತ್ಕೊಂಡು ಹೋಗ್ತೀವಿ, ಐ ಥಿಂಕ್ ದಟ್ ಶುಡ್ ಬಿ ಅವರ್ ಫಸ್ಟ್ ಗುರು. ಬಟ್ ಹೀರೋ ಅಂತ ಬಂದಾಗ ದೇರ್ ಆರ್, ಐ ಥಿಂಕ್ ಇಟ್ ಡಸಂಟ್. ನಾನು ತುಂಬಾ ಜನ ನಾನು ಪ್ರೇಮಿಗೆ ಹೇಳ್ತಾ ಇದ್ದೆ, ಅಲ್ಲಿ ಕೂತ್ಕೊಂಡು ನೋಡಿ ಹೆಂಡತಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಫ್ ಸಂಬಡಿ ಆಸ್ಕ್ ಯು ಹೂಸ್ ಯುವರ್ ಫಸ್ಟ್ ಹೀರೋ, ಯು ಶುಡ್ ಸೇ ಇಟ್ಸ್ ಮೀ ಅಂತ, ಬಿಕಾಸ್ ಎವ್ರಿಬಡಿ ವಾಸ್ ಸೇಯಿಂಗ್ ದಟ್. ಅಲ್ಲ, ಅಲ್ಲೇ ಡಾಮಿನೇಟ್ ಸ್ಟಾರ್ಟ್ ಆಗಿತ್ತು. ಇಲ್ಲ ಸರ್, ಅವ್ರು ಹಂಬಲ ನಾನು ಬೇಡ್ಕೋತಾ ಇದ್ದೆ ಅಪರೂಪಕ್ಕೆ ಯಾವಾಗಾದ್ರೂ ಹಂಗ ಹೇಳು ಅಂತ. ಬಟ್ ಇಟ್ ವಾಸ್ ನಾಟ್ ದ್ಯಾಟ್. ಇಟ್ ವಾಸ್ ಹ್ಯಾವಿಂಗ್ ಸೆಡ್ ದಟ್, ನನ್ಗನ್ಸುತ್ತೆ ದರ್ ಆರ್ ಸೋ ಮೆನಿ ಹೀರೋಸ್. ನಾವು ಪ್ರತಿ ದಿವಸನೂ, ಲೈಕ್ ಐ ಸೆಡ್, ಇನ್ಸ್ಟಾಗ್ರಾಮ್ ಅನ್ನ ನಾವು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೋತೀವಿ. ಬಟ್ ಪ್ರತಿ ದಿವಸನೂ ವೆನ್ ಯು ಸಿ especially, I think, ಒಂದು ಇನ್ಸಿಡೆಂಟ್ಸ್ ಗಳು ನಡೀತಾ ಇರುತ್ತೆ. ಐ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ಎನಿಥಿಂಗ್ ಬ್ಯಾಡ್ ಟುಡೇ, ಬಟ್ ಯಾವಾಗ ಒಂದು ಸಣ್ಣ ಪುಟ್ಟ ಕೆಟ್ಟ ಇನ್ಸಿಡೆಂಟ್ ನಡೆದಾಗ and somebody comes up to help that person, it could be anything today, okay? It could be a cop following a girl home in the night, or it could be railway station ಅಲ್ಲಿ ಯಾರೋ ಬಿದ್ದು ಹೋಗ್ತಾ ಇದ್ರು and he carried her. So every single day we find a hero in our life, and these are all heroes. We should clap for all of them who are doing good to the society. Very well said. ಸುಮಾರು ಜನ ಅವರು ನನ್ನ ಲೈಫ್ ಅಲ್ಲಿ ಹೀರೋಯಿನ್ಗಳು. ಓಕೆ, ನಾನು ಅದನ್ನ ಕೇಳೋದೇ ಇಲ್ಲ ಸರ್. ಅದಕ್ಕೆ ನೀವು ಮನೆಗೆ ಹೋಗ್ಬೇಕು ಸೇಫ್ ಆಗಿ ಮ್ಯಾಮ್ ಜೊತೆಯಲ್ಲಿ. ಹಿ ಇಸ್ ಡ್ರೈವಿಂಗ್, ನಾನ್ ಸೇಫ್ ಆಗಿ ಹೋಗ್ಬೇಕು ಮನೆಗೆ. ಅಲ್ಲಲ್ಲ, ಅವರು ಹೀರೋಯಿನ್ಗಳ ಪಟ್ಟಿ ಎಲ್ಲರ ಮುಂದೆ ಹೇಳ್ಬಿಟ್ರೆ ನೀವು ಅವ್ರನ್ನ ನೋ, ದಟ್ಸ್ ಓಕೆ. ಇಟ್ಸ್ ಬೀನ್ 19 years. ನಿಮಗೆ ನಾನು ಹೀರೋ ಬಗ್ಗೆನೇ ಪ್ರಶ್ನೆ ಕೇಳಬೇಕು.